ಎಲ್ಲೇ ಟಾನಿಕ್ ಇರೋ ಜಾಗದಲ್ಲಿ ಇದೆ. ಪೇಷಂಟ್ ವೇಟ್ ಮಾಡ್ತಾ ಇದ್ದಾರೆ, ಬನ್ನಿ ಸರ್. ಯಾವಾಗ್ಲೂ ಟಾನಿಕ್ ಕೇಳಿದ್ರೆ ಕೊಡಲ್ಲ ನೀನು. ಎಲ್ಲೇ ಪೇಷಂಟ್? ಇಲ್ಲೇ ಇದ್ದಾರೆ. ಪಾಪ, ಈಕೆಗೆ ತುಂಬಾ ನಿಶಕ್ತಿ ಅಂತೆ. ಎರಡದ್ದು ಕೂಡ ನಡೆಯಕ್ಕಾಗಲ್ವಂತೆ. ಹೌದು ಡಾಕ್ಟ್ರೆ, ತುಂಬಾ ಸುಸ್ತಾಗುತ್ತೆ. ನಿದ್ದೆನೂ ಬರಲ್ಲ, ಹೊಟ್ಟೆನೂ ಹಸುವಲ್ಲ. ಕೈ ಎತ್ತಕ್ಕೋದ್ರೆ ವೀಕೋ ವೀಕು. ನೀನೇನ್ ಯೋಚನೆ ಮಾಡ್ಬೇಡಮ್ಮ, ಡಾಕ್ಟರ್ ಗೊಟ್ಟಕ್ಕದ್ರ ಬಂದಾಯ್ತಲ್ಲ. ಒಂದೇ ಒಂದ್ ಇಂಜೆಕ್ಷನ್ ತಗೊಂಡ್ರೆ ಮುಗೀತು ನಿಮ್ ಕತೆ. ನೀನ್ ನಡಿಯಮ್ಮ ಚೆಕಪ್ ರೂಮ್ಗೆ, ಮೆಲ್ಲಗೆ ನಡಿ. ಮೆಲ್ಲಗೆ ನಿನ್ನ ಆಯಾಸ ಮಾಡ್ಕೊ. ಹೆದರ್ಕೋಬೇಡ. ಗೊಟ್ಟಕ್ಸರ್ ಇಂಜೆಕ್ಷನ್. ಇನ್ನೇನ್ ಹಂಚ್ಕಡಿಲ್ ಚುಸ್ಲಾ? ನೋಡಮ್ಮ, ಇನ್ನೇನ್ ಹೆದರ್ಕೋಬೇಡ. ನಿನ್ಗೆ ನೋವಿಲ್ದಾಗೆ ಮೆತ್ತಿಗೆ ಚುಚ್ತೀನಿ ಇಂಜೆಕ್ಷನ್. ಹಾಕದ್ ನೋಡು, ಹಾಕದ್ ನೋಡು. ಆಗೋಯ್ತು. ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಬನ್ನಿ ಬಾರ. ಇದೇನ್ ಪ್ರೊಫೆಷನ್ ಅಯ್ಯ, ಸಾಕಾಗೋಯ್ತು. ನೂರು ಕಣ್ಣು ಸಾಲದು ಈ ಅಂದ ಬಣ್ಣಿಸಲು. ನಾನಲ್ಲ ಅಲ್ಲಿ ಒಟ್ಟಕ್ಕೂ ಇಷ್ಟು ದಿವಸ ನೀನು ಚೇಂಜ್ ಮಾಡಿ ಇಂಜೆಕ್ಷನ್ ಕೊಡ್ತಿದ್ದೆ, ಇವತ್ತು ಈ ಪಟಕ್ಕು ಚೇಂಜ್ ಮಾಡಿ ಇಂಜೆಕ್ಷನ್ ಕೊಡ್ತಿದ್ದೀನಿ. ನಿನ್ ಗತಿ ಯಾಕಮ್ಮ ಬಾಗಿಲು ಹಾಕಿದ್ಯಾ? ಆಗಲೇ ಕೊಟ್ಟೈತಲ್ಲಮ್ಮ. ನನಗೆ ಶಕ್ತಿ ಬಂದಿದೆ. ಸಂತೋಷ. ಆ ಸಂತೋಷ ನನಗ್ ಬೇಕು. ನನ್ ಬಿಟ್ಬಿಡಮ್ಮ, ಬಿಟ್ಟು. ಅದು ಸಾಧ್ಯ ಇಲ್ಲ. ನಿಮ್ಮನ್ನೇನಾದ್ರೂ ನಾನು ಬಿಟ್ರೆ ನಾನು ಗೊಟ್ಟಕ್ಕ. ಪ್ರಿಯತಮ, ಪ್ರಿಯತಮ, ನಾನಲ್ಲಮ್ಮ. ಪ್ರಿಯತಮ. ಬಿಡಮ್ಮ, ಬಿಡಮ್ಮ. ಆ ಪ್ರಿಯತಮ ನಾನಲ್ಲ. ಹೋಗಮ್ಮ ನೀನು. ಒಂದ್ಸಲ ಪರಿಚಯ ಆದ್ರೆ ಸಾಕು, ಮನೆಯವ್ರಿಗಿಂತ ಹೆಚ್ಚಾಗಿ ನೋಡ್ಕೋತೀರ. ನಾನ್ ಬಂದು 4 ದಿವಸ ಆಗ್ಲಿಲ್ಲ, ಸ್ವಂತ ತಂಗಿಗಿಂತ ಹತ್ರ ಆಗ್ಬಿಟ್ರಿ. ಮತ್ತೆ ನಿಮ್ಮನ್ನ ಯಾವಾಗ ನೋಡ್ತೀನೋ ಏನೋ. ಅದ್ಯಾಕೆ ಹಾಗಂತೀರಾ? ಒಂದ್ರ ಮೇಲೆ ಒಂದು ಪರೀಕ್ಷೆಗಳು ಬರ್ತಾನೆ ಇವೆಯಲ್ಲ. ಪರೀಕ್ಷೆನಾ? ಯಾರು ಪರೀಕ್ಷೆ? ಅದೇ ಸ್ಕೂಲು ಮಕ್ಕಳಿಗೆ. ಒಳ್ಳೆ ಕಥೆ ಆಯ್ತು ಬಿಡಿ. ಬೇಕಾದವರಿಗೆ ದೂರವಾಗಿ ಎಲ್ಲೋ ಇದ್ಕೊಂಡು ನೀವ್ ಯಾಕೆ ದುಡಿಬೇಕು? ನೀವು ಹತ್ರ ಇದ್ದೀರಲ್ಲ, ಯಾವತ್ತಾದ್ರೂ ನಾನ್ ದೂರ ಆಗ್ಬೇಕಾದವಳು ತಾನೆ. ಅದ್ಯಾಕೆ? ಸೊಸೆ ಬರೋವರೆಗೂ ತಾನೆಮ್ಮ ಮಗನಿಗೆ ತಾಯಿ. ಎಲ್ಲಾದ್ರೂ ಉಂಟೆ? ನಮ್ ಮೋಹನ್ ಅಂಥವನಲ್ಲ. ಏನೇ ಆದ್ರೂ ನಮ್ಮ ಎಚ್ಚರಿಕೆ ನಾವಿರೋದು ಒಳ್ಳೇದಲ್ವಾ? ಅದು ಸರಿನೇ. ನೋಡಿ, ನೀವು ಊರ್ಗ್ ಹೋಗ್ತೀನಂದ್ರೆ ನನ್ಗೆ ಯಾಕೋ ಮನಸ್ಸು ಕಷ್ಟ ಆಗ್ತಿದೆ. ನೋಡಿ, ಸಲಿಗೆ ತಗೋತಾ ಇದ್ದೀನಿ ಅಂತ ನೀವು ಅನ್ಕೊಳ್ಳದೆ ಹೋದ್ರೆ ಒಂದ್ ಮಾತು ಕೇಳಲ್ಲ? ಕೇಳಿ. ಅಯ್ಯೋ ಕೇಳಿ. ಕಟ್ಕೊಂಡು ಗಂಡನ ದೂರ ಇಟ್ಟು ಒಂಟಿಯಾಗಿ ನೋಡಿ, ಈ ವಿಷಯನ ನೀವು ಮಾತಾಡದೆ ಇರೋದೇ ಒಳ್ಳೇದು. ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ಗಂಡಸರು ತಪ್ಪು ಮಾಡಿದ್ರೆ ಹೆಂಗಸರು ಸವರಿಸ್ಕೊಂಡು ಹೋಗ್ಬೇಕು. ಹೆಂಗಸರೇ ಮೊಂಡಿತನ ಮಾಡಿದ್ರೆ ಸಂಸಾರ ಒಡೆದೋಗುತ್ತೆಮ್ಮ. ನನ್ನ ವಿಷಯ ಏನು ಗೊತ್ತಿದೆ ಅಂತ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ? ನನ್ನ ಸಂಕಟ ಏನು ಅಂತ ನನಗ್ ಗೊತ್ತು. ನಿಮಗೆ ತಾಳಿ ಕಟ್ಟೋಕ್ ಮುಂಚೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ತಾನೆ. ಈಗ ಅವರು ಅವಳ ಜೊತೆಲಿ ಸಂಸಾರ ಮಾಡ್ತಾ ಇಲ್ವಲ್ಲ, ನಿಮ್ ಜೊತೆಲಿ ತಾನೇ ಇರೋದು. ಇದ್ದಾಕ್ಷಣ ಅವ್ರು ಮಾಡಿದ್ದು ಸರಿನಾ? ಅವ್ರು ಯಾವ ಪರಿಸ್ಥಿತಿಯಲ್ಲಿ ಅವಳ ಮದುವೆ ಮಾಡ್ಕೊಂಡ್ರೋ ಏನೋ. ಕೇಳಿದ್ರ? ತಿಳ್ಕೊಂಡ್ರ? ದಯವಿಟ್ಟು ನಡೆದಿದ್ದನ್ನೆಲ್ಲ ಮರ್ತು ಬಿಡಿ. ರಾಜಿ ಆಗೋದು, ನೋಡಿದ್ರು ನೋಡದೆ ಇರೋ ಹಾಗೆ ತಲೆ ಬಗ್ಗಿಸ್ಕೊಂಡು ಓಡಾಡೋದು, ಅವಮಾನಗಳನ್ನ ಸಹಿಸ್ಕೊಂಡು ಬಾಳೋದು, ಇದೆಲ್ಲ ಈ ಪಾರ್ವತಿ ಜನ್ಮದಲ್ಲೇ ಇಲ್ಲ. ಮೋಹನ್, ಯಾಕೆ ಹೀಗೆ ಯೋಚನೆ ಮಾಡ್ತಿದ್ಯಾ? ಯಾರೇ ಆಗಲ್ಲ ಅಂತ ಹೇಳಿದ್ರು ನಮ್ಮ ಮದುವೆ ನಡೆಯುತ್ತೆ.
ಹೇಗ್ ಮಂಗಳ? ನಡಿ ಹೋಗೋಣ. ಎಲ್ಲಿಗೆ? ಎಲ್ಲಿಗಾದ್ರೂ ಸರಿ, ಇಲ್ಲಿಂದ ದೂರ ಹೋಗೋಣ. ನಮ್ಮ ಮದುವೆ ನಾವೇ ಮಾಡ್ಕೊಳ್ಳೋಣ. ಹಾಗೆ ಮಾಡಿದ್ರೆ ನನ್ನನ್ನು ಹೇಳಿ ಅಂತಾರ. ಧೈರ್ಯ ಇದೆ ಅಂತ ನಾವಿಲ್ಲೇ ಮದುವೆ ಮಾಡ್ಕೊಂಡ್ರೆ ನಮ್ಮವ್ರು ಸುಮ್ಮನೆ ಇರ್ತಾರ? ಮಗಳ, ಈ ಮದುವೆ ಬೇರೆ ಯಾವುದೇ ಕಾರಣದಿಂದ ನಿಂತಿದ್ರೆ ಪೌರುಷದಿಂದ ರಾಧಾರೋಷವಾಗಿ ಮದುವೆ ಆಗ್ಬೋದಾಗಿತ್ತು. ಆದರೆ ಈ ಮದುವೆ ನಿಂತಿರೋದು ಆಸ್ತಿ ಇಲ್ಲ ಅಂತಾನೋ ಅಂತಸ್ತಿಲ್ಲ ಅಂತಾನೋ ಅಲ್ಲ, ನನ್ನ ತಂದೆ ಯಾರೋ ಗೊತ್ತಿಲ್ಲ ಅಂತ. ಎರಡು ಕೈ ಇಲ್ಲದೆ ಇರೋರ್ ಕೆನ್ನೆ ಕೊಡಿದ್ರೆ ಅವನು ಮತ್ತೆ ಹಿಂತಿರುಗಿ ಸುಡೋಕ್ ಸಾಧ್ಯನಾ? ಈಗ ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ಹುಡುಗಂದು ಯಾವ ಊರು? ತೀನರ್ಸುತ್ತದಾನಮ್ಮ. ಏನ್ ಮಾಡ್ತಿದ್ದಾನೆ? ವ್ಯವಸಾಯ ಮಾಡ್ಕೊಂಡಿದ್ದಾನೆ. ವರದಕ್ಷಿಣೆ ಎಷ್ಟು ಕೊಡ್ತಿದ್ದೀರಾ? 1,000 ರೂಪಾಯಿ ಕೊಟ್ಟು ಒಂದು ಹಸ ಕೊಡ್ತಾ ಇದೀವಮ್ಮ. ತಗೊಳ್ಳಿ, ಇದನ್ನ ಇಟ್ಕೊಂಡು ಮಾಂಗಲ್ಯ ಮಾಡಿ. ಬಹಳ ಉಪಕಾರ ಆಯ್ತಮ್ಮ, ನಾ ಬರ್ತೀನಮ್ಮ. ಊರಲ್ಲಿ ಮದ್ವೆ ಆಗೋ ಹುಡುಗಿರಿಗೆಲ್ಲ ತಾಳಿ ಮಾಡಿಸ್ಕೊಡ್ತೀಯ, ಮದ್ವೆ ನಿಂತೋದವ್ರಿಗೆ ಏನ್ ಮಾಡಿಸ್ತೀಯ ಹೇಳತ್ತೆ? ನಾನೇನ್ ಹೇಳಮ್ಮ, ಸಂಬಂಧನೇ ಇಲ್ದೇ ಇರೋ ಸೂರಪ್ಪನ ಮಗಳ ಮೇಲಿರೋ ಪ್ರೀತಿಲಿ 100ನೇ 1 ಭಾಗ ಆದ್ರೂ ನನ್ ಮೇಲೆ ಇಲ್ವಾ ಅತ್ತೆ? ಇಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ. ಹಾಗಾದ್ರೆ ನೇಣ್ ಹಾಕೊಳ್ಳೋಕೆ ನಿನ್ನ ಕೈಯಿಂದ ಒಂದು ಹಗ್ಗ ತಂದ್ಕೊಡು. ಹಗ್ಗ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತಲ್ಲ, ನಿನ್ ಕೈಯಿಂದ ಏನೇ ತಗೊಂಡ್ರು ಒಳ್ಳೇದಾಗುತ್ತಂತೆ. ಬರೋ ಜನ್ಮದಲ್ಲಾದ್ರೂ ನಾನ್ ಪ್ರೀತಿಸೋನ್ ಜೊತೆಲಿ ಮದ್ವೆ ಆಗ್ತೀನಿ. ಸಾಕ್ ಸುಮ್ನೆ, ಅದ್ಯಾಕೀಗೆಲ್ಲ ಮಾತಾಡ್ತಿ? ನಾನಿನ್ನೂ ಬದುಕೇ ಇದೀನಿ ಕಣೆ. ನಿನ್ ಒಪ್ಪಿಗೆ ಇಲ್ದೆ ನಿಮ್ಮಪ್ಪ ಅದು ಯಾರ್ದು ನಿನ್ನ ಕೊಟ್ಟು ಮದುವೆ ಮಾಡ್ತಾರೋ ನಾನು ನೋಡ್ತೀನಿ. ನಿಜವಾಗ್ಲೂ ಹೇಳ್ತಿದ್ಯಾ ಅತ್ತೆ? ಸತ್ಯವಾಗ್ಲು ಮಂಗಳ, ನನ್ ತಾಳಿ ಮೇಲೆ ಆಣೆ. ನಿನಗೂ ಮೋಹನ್ಗೂ ನಾನೇ ಮದುವೆ ಮಾಡಿಸ್ತೀನಿ. ಮದುವೆ ಮಾಡಿದೇನೆ ನಾನು ಸಾಯುವುದೇ ಇಲ್ಲ ಕಣೆ.